ಕಳೆದ ವಿಡಿಯೋದಲ್ಲಿ ಕತೆಗಾರರಾದ ಮಾರ್ಕ್ ಟ್ವೈನ್ ಅವರು ಭಾರತದ ಬಗ್ಗೆ ಏನು ಅಭಿಪ್ರಾಯಪಟ್ಟಿದ್ದಾರೆ ಅಂತ ತಿಳಿಸಿದ್ದೆ. ಈಗ ಡಿ.ಎಸ್. ಕೊಠಾರಿ ಒಬ್ಬ ಅಣು ವಿಜ್ಞಾನಿ. ವಿಜ್ಞಾನ ಮತ್ತು ಮೌಲ್ಯಗಳು ಎಂಬ ವಿಷಯದ ಮೇಲೆ ಭಾರತೀಯ ವಿಜ್ಞಾನ ಅಕಾಡೆಮಿಯಲ್ಲಿ ನೀಡಿದ ಒಂದು ಭಾಷಣದಲ್ಲಿ ಅವರು ಹೇಳ್ತಾರೆ, ಅತ್ಯಂತ ಪ್ರಾಚೀನ ಕಾಲದಿಂದಲೂ ಭಾರತದ ಗಣನೀಯ ವೈಜ್ಞಾನಿಕ ಸಾಧನೆಗಳ ಬಗ್ಗೆ ಮೊದಲು ತಿಳುವಳಿಕೆ ಪಡೆಯದೆ ಭಾರತೀಯರಲ್ಲಿ ರಾಷ್ಟ್ರೀಯ ಸ್ವಾಭಿಮಾನದ ಕೊರತೆ ಇದೆ ಎಂದು ನಾವು ಕೊರಗುವುದರಲ್ಲಿ ಅರ್ಥವೇನಿದೆ. ಹಾಗೆ ಮುಂದೆ ಬ್ರಿಟನಿಕಾ ವಿಶ್ವಕೋಶದಲ್ಲೂ ನಮ್ಮ ಭಾರತದ ಬಗ್ಗೆ ಉಲ್ಲೇಖವಿದೆ. ಪರ್ಯಟನಾಶೀಲವಾದ ಭೂಮಿಯಲ್ಲಿನ ಜನಸಮೂಹ ಬಂದು ನೆಲೆಸಲು ಮೂಲ ತಾಯ್ನಾಡೊಂದು ಅತ್ಯವಶ್ಯಕ. ಮಾನವನ ತೊಟ್ಟಿಲು ನಾಡು ಯಾವುದಿರಬಹುದೆಂಬ ಬಗ್ಗೆ ಅನೇಕ ಸಿದ್ಧಾಂತಗಳಿದ್ದರೂ ಬಹುಶಃ ಅದು ಭಾರತ ಮಲೇಷಿಯಾ ಆಗಿದ್ದಿರಬೇಕೆಂದು ಅನೇಕ ಆಧಾರಗಳಿಂದ ತಿಳಿದು ಬರುತ್ತದೆ. ಜ್ಞಾನಕ್ಕೆ ಮೂಲ ಆಧಾರ ಭಾರತವಾಗಿದೆ ಅಂತಾನೆ ಇಲ್ಲಿ ತಿಳಿಸಲಾಗಿದೆ.